ಸೀರಿಯಲ್ ನೇಮ್ ಕಾವೇರಿ ಕನ್ನಡ ಮೀಡಿಯಂ. ಇವತ್ತಿನ ಎಪಿಸೋಡ್ ಬಂದು ಅರ್ಜುನ್ ಯಾಕೆ ಕಾವೇರಿಯನ್ನು ಬೆಟ್ಟದಿಂದ ತಳ್ಳಿದ ಎಂದು ಹೇಳುತ್ತಾನೆ. ಹಾಗೆ ಯಾರು ಇದನ್ನು ಮಾಡಿಸುತ್ತಾರೆ, ಅವನ ಕೈಯಲ್ಲಿ ಯಾರು ಹೀಗೆ ಮಾಡಿಸುತ್ತಾರೆ ಎಂದು ಹೇಳುತ್ತಾನೆ. ನಂತರ ರಿಯಲ್ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಸೇರಿಕೊಂಡು ಅವನ ಹತ್ತಿರ ಸತ್ಯ ಹೇಳಿಸುತ್ತಿದ್ದಾರೆ. ಫೇಕ್ ಅಗಸ್ತ್ಯ ಹೆಸರು ಅರ್ಜುನ್. ಅವನಿಗೆ ತುಂಬ ದುಡ್ಡಿನ ಅವಶ್ಯಕತೆ ಇತ್ತು. ಅದಕ್ಕೆ ವೃಂದ ಜೊತೆ ಸೇರಿಕೊಂಡು ಕಾವೇರಿಯನ್ನು ಬೆಟ್ಟದಿಂದ ತಳ್ಳಿದ. ಅವನನ್ನು ಅರ್ಜುನ್ನಿಗೆ ಗೊತ್ತಿಲ್ಲದ ಹಾಗೆ ವೃಂದ ವಿಡಿಯೋ ಮಾಡಿಕೊಂಡು ಅರ್ಜುನ್ನನ್ನು ಬೆದರಿಸುತ್ತಿದ್ದಾಳೆ. ಅರ್ಜುನ್ ಅವಳಿಂದ ತಪ್ಪಿಸಿಕೊಳ್ಳಲು ತುಂಬ ಪ್ರಯತ್ನಿಸಿದ. ಹಾಗೆ ಕಾವೇರಿ ಹತ್ತಿರ ಸತ್ಯ ಹೇಳಲು ಪ್ರಯತ್ನಿಸಿದ. ಆದರೆ ಅದು ಅವನ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಆದರೆ ಕಾವೇರಿ ಮತ್ತು ಅಗಸ್ತ್ಯ ಅವನ ಹತ್ತಿರ ಸತ್ಯವನ್ನು ಬಾಯಿಬಿಡಿಸುತ್ತಿದ್ದಾರೆ. ನಂತರ ನೀನು ಇಷ್ಟು ದಿನ ಕೆಟ್ಟ ಕೆಲಸ ಮಾಡಿದ್ದೀಯ, ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡು, ನಾವು ಹೇಳಿದ ಹಾಗೆ ಮಾಡು ಎಂದು ಕಾವೇರಿ ಅಗಸ್ತ್ಯ ಹೇಳಿದರು. ವೃಂದನ ಬಗ್ಗೆ ಹೇಳು ಎಂದು ಕಾವೇರಿ ಅಗಸ್ತ್ಯ ಕೇಳಿದ. ಅದಕ್ಕೆ ಅರ್ಜುನ್ ಸಾಕು, ನಾಟಕ ಮಾಡುವುದಿಲ್ಲ, ನನ್ನನ್ನು ಬಿಟ್ಟುಬಿಡಿ ಎಂದು ಕೇಳಿದ. ಆಗ ಕಾವೇರಿ ಅರ್ಜುನ್, ನಾನು ಕೆಟ್ಟ ಕೆಲಸ ಮಾಡುತ್ತಿದ್ದೆ, ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡು, ನಾನು ಹೇಳಿದ ಹಾಗೆ ಮಾಡು, ಇನ್ನಾದರೂ ಒಂದೊಳ್ಳೆ ಕೆಲಸ ಮಾಡು ಎಂದು ಕೇಳಿದ. ಸರಿ, ನನ್ನನ್ನು ಬಿಟ್ಟುಬಿಡಿ ಎಂದು ಕೇಳಿದ ಅರ್ಜುನ್. ಆಗ ಕಾವೇರಿ ವೃಂದ ಮಾಡಿದ ಕೆಟ್ಟ ಕೆಲಸವನ್ನು ಅರ್ಜುನ್ ಬಳಿ ಹೇಳಿದ. ಅದನ್ನೆಲ್ಲ ಕೇಳಿಬಿಟ್ಟು, ಅವಳು ಇಷ್ಟೊಂದು ಕೆಟ್ಟ ಕೆಲಸ ಮಾಡಿದ್ದಲ್ಲ, ಹಾಗಾದರೆ ನಾನು ಅವಳನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳಿದ. ಅವಳಿಗೆ ಏನು ಮಾಡಬೇಕು ನಾನು ಎಂದು ಅರ್ಜುನ್ ಕಾವೇರಿ ಹತ್ರ ಕೇಳಿದ. ಅದಕ್ಕೆ ಕಾವೇರಿ ಅಗಸ್ತ್ಯ ಇಬ್ಬರು ಸೇರಿಕೊಂಡು ಫೋನ್ ಮಾಡಿ ವೃಂದ ಮಾತನಾಡುತ್ತಿದ್ದಾಳೆ. ವೃಂದ ತುಂಬ ಬೈಯುತ್ತಿದ್ದಾಳೆ ಅರ್ಜುನನಿಗೆ. ಅರ್ಜುನ್ ಎಲ್ಲಿದ್ದೀಯಾ ಎಂದು ಕೇಳಿದ. ಯಾಕೆ ಹೋಗಿದ್ದೀಯಾ ಎಂದು ಕೇಳಿದ. ಆಗ ನಾನು ಏನು ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ, ನಾನು ಹೇಳುವ ಜಾಗಕ್ಕೆ ನೀನು ಬಾ ಎಂದು ಹೇಳಿದ. ಹಾಗಂತ ಹೇಳಿ ಫೋನನ್ನು ಕಟ್ ಮಾಡಿಕೊಂಡ. ವೃಂದ ಏನೋ ದೊಡ್ಡ ಅಪಾಯ ಕಾದಿದೆ ಎಂದು ಗನ್ ತಗೊಂಡು ಹೋಗುತ್ತಾಳೆ. ಆಗ ವಿವೇಕ್ ಬಂದು ನಿಲ್ಲಿಸಿ, ಎಲ್ಲಿಗೆ ಹೋಗುತ್ತಿದ್ದೀಯಾ ಅಂದಾಗ ಅರ್ಜುನ್ ಫೋನ್ ಮಾಡಿ ಇಲ್ಲಿಗೆ ಬಾ ಎಂದು ಹೇಳಿದನು. ಅದಕ್ಕೆ ಹೋಗುತ್ತಿದ್ದೇನೆ ಎಂದು ವೃಂದ ಹೇಳಿದ. ಇರು, ನಾನು ಬರುತ್ತೇನೆ ಎಂದು ಇಬ್ಬರು ಸೇರಿಕೊಂಡು ಹೊರಟರು. ಅಗಸ್ತ್ಯ ನಿಂತಿದ್ದ. ಅಗಸ್ತ್ಯನನ್ನು ಕೇಳಿದರು, ಯಾಕೆ ನನ್ನನ್ನು ಇಲ್ಲಿ ಕರೆಸಿಕೊಂಡೆ ಎಂದು ಕೇಳಿದ. ಅದಕ್ಕೆ ನಾನಿನ್ನು ನಿಮ್ಮ ಜೊತೆ ನಾಟಕ ಮಾಡುವುದಿಲ್ಲ, ನನಗೆ ನಾಟಕ ಮಾಡಿ ಮಾಡಿ ಸಾಕಾಗಿದೆ ಎಂದು ಹೇಳಿದ. ನಾನು ಇಲ್ಲಿಂದ ಹೊರಡುತ್ತೇನೆ ಎಂದು ಹೇಳಿದ. ಅದಕ್ಕೆ ನೀನು ಇಲ್ಲಿಂದ ಹೇಗೆ ಹೊರಡ್ತೀಯ, ನೀನು ಹೋದರೆ ಈ ವಿಡಿಯೋವನ್ನು ಪೊಲೀಸರಿಗೆ ಕೊಟ್ಟು ನಿನ್ನ ಜೈಲಿನಲ್ಲಿ ಕೊಂಬಿ ಎಣಿಸುವ ಹಾಗೆ ಮಾಡಿಬಿಡುತ್ತೇನೆ ಎಂದು ವೃಂದ ಬೆದರಿಸಿದ. ಅಗಸ್ತ್ಯ ಸುಮ್ಮನೆ ನಿಂತುಕೊಂಡ. ಅನಂತರ ವಿವೇಕ್, ನಾವು ಕೊಡುವ ಕಾಸಿಗೆ ಕೈ ಚಾಚೋನು ನೀನು ನಮಗೇ ದೌಲತ್ ತೋರಿಸ್ತೀಯ ಅಂತ ಹೋಗಿ ಹೊಡೆಯೋಕೆ ಹೋದನು. ಆವಾಗ ರಿಯಲ್ ಅಗಸ್ತ್ಯ ಬಂದು ಅದನ್ನು ತಡೆದನು. ನಂತರ ಕಾವೇರಿಯು ಬಂದಳು.